ಕಾರ್ಯಕ್ರಮ ವಾಲ್ಮೀಕಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದರು ಆ ಊರಿನ ಗ್ರಾಮಸ್ಥರು. ಹೀಗಾಗಿ ತಾವು ಬರಬೇಕಂತ ಹೇಳಿದರು. ಈ ಶಾಸಕರು ನಾವು ಬಂದಿದ್ದೇವೆ, ಅದನ್ನು ಲೋಕಾರ್ಪಣೆ ಮಾಡಿದ್ದೀವಿ. ಸೊ ಸಾಕಷ್ಟು ಅದ್ರ ಬಗ್ಗೆ ವಿಚಾರಗಳನ್ನ ಹೇಳಿದ್ದೀವಿ, ಮೂರ್ತಿಯ ಮಹತ್ವ ಏನಂತ. ಸೊ ಅದನ್ನು ಪಾಲನೆ ಮಾಡಲಿ ಅಂತ ನಮ್ಮ ಆಶೆ. ತಮಿಳುನಾಡಲ್ಲಿ ಗವರ್ನರ್ ಅವಕಾಶ ಕೊಡ್ತಾ ಇರೋದು ಅಲ್ಲಿ ಪ್ರಜಾಪ್ರಭುತ್ವ ಆಗಿದೆ, ನೂರಕ್ಕೆ ನೂರು ಆಗಿದೆ. ಅದರ ಏನು ಪ್ರಶ್ನೆ ಇಲ್ಲ. ಕೊಡಬೇಕಾದ ಧರ್ಮ ಅವ್ರ ಕರ್ತವ್ಯ. ಯಾಕಂದರೆ ಸದನ್ನಲ್ಲೇ ಮೆಜಾರಿಟಿ ತೋರಿಸಲಿಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಅವ್ರು ಎಷ್ಟೇ ಇರಲಿ, ಹೈಯೆಸ್ಟ್ ಪಾರ್ಟಿ ಬಂದು ಕೊಡುವಂಥ ಕಾನೂನಿದೆ. ಹೈಯೆಸ್ಟ್ ಇರೋರು ಅವರೇ ಇದ್ದಾರೆ, ಕರಲೇಬೇಕಾಗಿತ್ತು. ಅವ್ರಿಗೆ 15 ಟೈಮ್ ಕೊಟ್ಟರೆ ಅವ್ರು ಸಾಬೀತು ಮಾಡ್ತಾರೆ. ಅದು ಸಾಬೀತು ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಮತ್ತೆ ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಿತ್ತು. ಈಗ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್, ಕೆ ಪಕ್ಷದ ವಿಜಯ್ ಅವರು. ಈಗಾಗಲೇ ನಾವೇನು ಅವಕಾಶ ಕೊಡಲ್ಲ ಅಂತ ನಾವೆಲ್ಲರೂ ಕೂಡ ರಾಜೀನಾಮೆ ಕೊಡ್ತಾಯಿವಿ ಅನ್ನೋ ಮತ್ತೆ ಎಲೆಕ್ಷನ್ಗೆ ಹೋಗ್ತಾರೆ. ಸೊ ಅವಾಗ ಸಮಸ್ಯೆ ಅವರಿಗೆ ಆಗ್ತೈತೆ ಬೇರೆಯವರಿಗೆ. ಸೊ ಆದಷ್ಟು ಬೇಗ ಅವರ ಡಿಸಿಷನ್ ತೊಗೋಬೇಕಂತ ನಮ್ಮದು ಅವರಿಗೆ ರಾಜ್ಯಪಾಲರಿಗೆ ವಿನಂತಿ. ರಾಜ್ಯಪಾಲರ ನಡೆ ಹಿಂದೆ ಮೋದಿಯವರ ಕೈವಾಡ ಇದೆ, ಇದ್ದೇ ಇರ್ತೈತೆ. ಆಟ ಆಡ್ತಿದ್ದಾರೆ. ಕೇಂದ್ರದಿಂದ ಅವ್ರ ಡೈರೆಕ್ಷನ್ ಇಲ್ಲದೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ವೆಸ್ಟ್ ಬೆಂಗಾಲಲ್ಲಿ ಸಾಬೀತಾಗಿದೆ, ಇಲ್ಲೂ ಕೂಡ ಸಾಬೀತಾಗಿದೆ. ಸೊ ಮೆಜಾರಿಟಿ ಇದೆ, ಅವ್ರಿಗೆ ಅವಕಾಶ ಕೊಡಬೇಕಂತ ನಮ್ಮ ಪ್ರಾರ್ಥನೆ. ಸರ್, ಈಗ ಸ್ಟಾಲಿನ್ ಅವರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೀರ್ಘಕಾಲೀನ ಮೈತ್ರಿಗೆ ದ್ರೋಹ ಮಾಡಿದ್ದಾರೆ ಕಾಂಗ್ರೆಸ್ನವರು ತಮಿಳುನಾಡು. ಇಲ್ಲ, ಅದು ಬೇರೆ, ಅದು ಸಂದರ್ಭ ತಕ್ಕಂತೆ ಅದು ಡಿಸಿಷನ್ ತೊಗೋಬೇಕಾಗತ್ತೆ. ಕಾಂಗ್ರೆಸ್ ಪಾರ್ಟಿ ತೊಗೊಂಡಿದೆ. ಯಾಕೆಂದರೆ ಅವ್ರು ನಾವು ಸಪೋರ್ಟ್ ಮಾಡದೇ ಹೋಗಿದ್ರೆ ಒಂದು ಸೆಕ್ಯುಲರ್ ಪಾರ್ಟಿ ಮತ್ತು ಅಧಿಕಾರವನ್ನು ವಂಚಿತ ಆಗ್ತದೆ. ಅದು ಒಂದು ಸೆಕ್ಯುಲರ. DMK ಕೂಡ ಸೆಕ್ಯುಲರ, TVK ಕೂಡ ಸೆಕ್ಯುಲರ್. ಈಗ DMK AIDMK ಎರಡೂ ಮೈತ್ರಿ ಆಗುವ ಒಂದು ಮುನ್ಸೂಚನೆಯನ್ನು ನೋಡಬೇಕಾದ ಅದು ನೋಡೋಣ. ಅದು ಈಗಂತೂ ಮೆಜಾರಿಟಿ ಇರೋದು ಇವರಿಗೆ ಅವಕಾಶ ಕೊಡೋದು ಒಳ್ಳೆಯದು ನಮ್ಮ ಅಭಿಪ್ರಾಯ. ವಿಜಯ್ ಅವರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಕ್ಕೆ ಈ ರೀತಿ ಅಡ್ಡಗಾಲಕ್ಕೆ ಹಾಕ್ತಿದ್ದಾರೆ ಅನ್ನುವಂಥದ್ದು ಸರ್. ಇಲ್ಲ, ಹಾಗೇನಿಲ್ಲ. ಇನ್ನೂ ಇದ್ದಾರೆ ಅವ್ರ ಕಡೆ 118 ಆಗೇ ಆಗ್ತೈತೆ, ಆಗೋಲ್ಲ ಅಂತೇನಿಲ್ಲ. ಇನ್ನೂ ಪಕ್ಷೇತರು ಇದ್ದಾರೆ, ಬೇರೆ ಪಾರ್ಟಿ ಇದೆ, ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಸರ್, ನಾಳೆ ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಸೊ ಹೀಗಾಗಿ ಇದು 2028ಕ್ಕೆ ನಮ್ಗೆ ಶಕ್ತಿ ಆಗ್ತಾ ಇದೆ, ಶಕ್ತಿ ತುಂಬುತ್ತೆ. ನಾವು ಪಕ್ಷವನ್ನು ಸಂಘಟನೆ ಮಾಡಿ ಅಧಿಕಾರಕ್ಕೆ ಬಂದೇ ಬರ್ತೇವೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅನ್ನೋದು ಸರ್. ಇದು ಎಷ್ಟು ಮಟ್ಟಿಗೆ ಅದರಲ್ಲೇನು ತಪ್ಪಿಲ್ಲ. ಯಾಕಂದರೆ ಅವ್ರ ಪಕ್ಷ ತರಲಿಕ್ಕೆ ನಾನಾ ರೀತಿಯ ಉಪಾಯಗಳನ್ನು ಹುಡುಕ್ತೀವಿ. ನಾವು ದಾವಣಗೆರೆ ನಾವು ಮಾಡಿದ್ದೀವಿ. ಯಾರ್ದು ಮಾಡಿದ್ರು? ಸಿದ್ದರಾಮ ಉತ್ಸವ ಮಾಡಿದ್ದೀವಿ. ಅವರು ಮಾಡ್ತಾ ಇರ್ತಾರೆ, ಏನು ತಪ್ಪಿಲ್ಲ. ಅದಕ್ಕೆ ನಾವು ಕೌಂಟ್ರ್ ಮಾಡಬೇಕು. ಸರಿ, H. ವಿಶ್ವನಾಥ್ ಅವರು ಈಗ ಅಭಿಮಾನೋತ್ಸವದ ಬಗ್ಗೆ ಈ ಪೋಕ್ಸೋ ಆರೋಪಿಗೆ ಅದು ಹೇಳಿದ್ದಾರೆ ಅವ್ರ ವೈಯಕ್ತಿಕ ಅಭಿಪ್ರಾಯನ ಹೇಳಿದ್ದಾರೆ. ಸೊ ಮೌಲ್ಯಗಳು ಕುಸಿತಾ ಇದ್ದಾವೆ ಅಂತ. ಇಲ್ಲ, ಅದು ಏನೋ ಆಗಲಿ, ಅವರು ಒಬ್ಬರು ಹಿರಿಯರು, ಯಡಿಯೂರಪ್ಪನವರು, ಅವರು ಹುಟ್ಟುಹಬ್ಬನ ಮಾಡ್ತಿದ್ದಾರೆ. ಅವ್ರ ಪಕ್ಷದವರು ಅಭಿಮಾನಿಗಳು. ಅದಕ್ಕೆ ನಾವು ಶುಭ ಕೋರ್ತೀವಿ ಅಷ್ಟೇ. ಯಾಕಂದ್ರೆ ಅದನ್ನ ಅವರ ವಿಶ್ವನಾಥ್ ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಅಭಿಪ್ರಾಯ ಒಳ್ಳೆಯ ಹೋರಾಟಗಾರ ಅವರು ಕೂಡ. ಸೊ ಆ ರಾಜಕೀಯ ಹಿನ್ನೆಲೆ ಏನೇ ಬೇರೆ ಇದ್ದರೂ ಅದನ್ನು ರಾಜಕೀಯ ದೃಷ್ಟಿಯಿಂದ ಮಾತ್ರ ನಾವು ನೋಡಬೇಕಾಗಿದೆ, ಅಷ್ಟು ಮಾತ್ರ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸಚಿವ ಸಂಪುಟದ ಯಾವಾಗ ಆಗುತ್ತೆ? ಅದು ಗೊತ್ತಿಲ್ಲ, ಆಗಬೇಕು, ಬೇಗ ಆಗಬೇಕಂತ ಆಸೆ ಇದೆ, ನಿರೀಕ್ಷೆ ಇದ್ದಾರೆ. ಸೀನಿಯರ್ ಶಾಸಕರಿದ್ದಾರೆ, ವೇಟ್ ಮಾಡೋಣ. ಇನ್ನೊಂದು 15 ದಿವಸದಲ್ಲಿ ಎಲ್ಲ ಸರಿ ಹೋಗ್ಬೋದು. ಸರ್, ಈಗ ರಾಜಣ್ಣ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. CM ಏನು ಕುರ್ಚಿ ಗುದ್ದಾಟ ಇದೆ, ಇದನ್ನು ಹೈಕಮಾಂಡ್ ಕೂಡಲೇ ಬಗೆಹರಿಸಬೇಕು, ಸೂಕ್ಷ್ಮ ಅದನ್ನು ನಾವು ಅದನ್ನು ಹೇಳಿಲ್ಲ. ಕಷ್ಟ ಆಗುತ್ತೆ 2028ಕ್ಕೆ ಅನ್ನೋದು. ನಾವು ಸುಮಾರು ಸಾರಿ ಹೇಳಿದ್ದೀವಿ, ಇವತ್ತು ಅದನ್ನೇ ಹೇಳ್ತೀವಿ, ಬೇಗ ಬಗೆಹರಿಸ್ಬೇಕಂತ ನಮ್ಮ ವಿನಂತಿ. ಸರ್, ಗೆದ್ದಿದ್ದೀರಿ ಸರ್, 2 ಗೆದ್ದಿದ್ದೀರಿ. ನಿಮ್ಮ ಕೂಡ ಶಕ್ತಿ ಕೂಡ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಅಭಿಮಾನಿಗಳು ಕೂಡ ನೀವು ಸಿಎಂ ಆಗಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಈಗ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿಬಿಟ್ರೆ CM ವಿಚಾರದಲ್ಲಿ ಆಗುವಂಥ ಇಲ್ಲ ಅಂತೇಳಿ ನಮ್ಮ ಕ್ಲೇಮ್ ಇಲ್ಲ ಅಂತೇಳಿ ಈಗಂತೂ ಇಲ್ಲ. ಪಕ್ಷ ಸಂಘಟನೆ ಮಾಡೋದು ಅಷ್ಟೇ. ಓಕೆ, ಥ್ಯಾಂಕ್ ಯು. ಹೌದಾ ಸರ್, ಸರ್ವ ಜನಾಂಗದ ಮುಂದೂ ಹಿಂದೂ ಕೂಡ ನಾವು ಸಮಾನತೆ ಪರ ಬುದ್ಧ ಬಸವ ಅಂಬೇಡ್ಕರ್ ಹೇಳುವ ಉದ್ದೇಶ ಅದೇ. ಜನಕ್ಕೆ ಈಗ ಅರ್ಥ ಆಗ್ತಾ ಇದೆ. ನಮ್ಮ 30 ವರ್ಷ ಹೋರಾಟ ಜನಕ್ಕೆ ಲೇಟಾಗಿ ಹೋರಾಟ ಗೊತ್ತಾಗ್ತಾ ಇದೆ. ಬುದ್ಧ ಬಸವ ಅಂಬೇಡ್ಕರ್ ಅಂದರೆ ಸಮಾನತೆ ಅಂತ. ನಿಮ್ಮ ಅಭಿಮಾನಿಗಳು ಸರ್, ನಾವೆಷ್ಟು ಫೈಟ್ ಮಾಡ್ತಾ ಇದೀವಿ ಅಷ್ಟೇ ಜಾರಕಿಹೊಳಿ ಸರ್ ಕೂಡ ಮಾಡಿದರೆ ಅವ್ರಿಗೆ ಮುಂದೆ ಬೇಗ ಅವಕಾಶ ಸಿಗುತ್ತೆ ಬರ್ತೆ ಕಾಲ ಮಧ್ಯೆ ಬರ್ತೆ. ಸ್ಟ್ರಾಟಜಿ ಹೇಳಲಿಕ್ಕೆ ಆಗೋಲ್ಲ, ಅದು ಹಂಗತ್ತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.